2025ರ ಏಪ್ರಿಲ್ 22ರಂದು ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿದ್ದ ಭಯೋತ್ಪಾದಕರ ಗುಂಡಿನ ದಾಳಿಯಲ್ಲಿ 25 ಪ್ರವಾಸಿಗರು ಮತ್ತು ಓರ್ವ ಸ್ಥಳೀಯ ಕುದುರೆ ಸವಾರರು ಸೇರಿದಂತೆ 26 ಜನರು ಮೃತಪಟ್ಟಿದ್ದರು. ಬುಧವಾರ ಈ ದುರಂತಕ್ಕೆ 1 ವರ್ಷ ತುಂಬಿದ್ದು, ಸಂತ್ರಸ್ತ ಕುಟುಂಬಗಳು ಇಂದಿಗೂ ಆಘಾತ ಮತ್ತು ಆರ್ಥಿಕ ಸಂಕಷ್ಟದೊಂದಿಗೆ ಬದುಕು ಸಾಗಿಸುತ್ತಿವೆ. ಕಾಡುಗಳು, ಲಿದ್ದರ್ ನದಿ ಮತ್ತು ನಿಸರ್ಗದ ಸೌಂದರ್ಯಕ್ಕೆ ಹೆಸರಾದ ಕಾಶ್ಮೀರದ ಪಹಲ್ಗಾಮ್ 1 ವರ್ಷದ ಹಿಂದೆ ನಡೆದ ಆ ದಾಳಿಯಿಂದ ಅಕ್ಷರಶಃ ನಲುಗಿ ಹೋಗಿತ್ತು. ಆ ಘಟನೆ ಕೇವಲ ಪ್ರವಾಸೋದ್ಯಮದ ಮೇಲೆ ಹೊಡೆತ ನೀಡಿದ್ದಷ್ಟೇ ಅಲ್ಲದೆ ಈ ಕಣಿವೆಯ ಜನರ ಬದುಕನ್ನೇ ಅಸ್ತವ್ಯಸ್ತಗೊಳಿಸಿತ್ತು. ಆದರೆ ಇಂದು ಆಘಾತದಿಂದ ಚೇತರಿಸಿಕೊಳ್ಳುತ್ತಿರುವ ಪಹಲ್ಗಾಮ್ ಭಯದ ವಿರುದ್ಧ ಜಯ ಸಾಧಿಸಿರುವುದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ದಾಳಿಯ ಪರಿಣಾಮವಾಗಿ ಪ್ರವಾಸಿಗರಿಲ್ಲದೆ ಅಲ್ಲಿನ ಹೋಟೆಲ್ಗಳು ಖಾಲಿಯಾಗಿದ್ದವು. ಸ್ಥಳೀಯ ಮಾರ್ಗದರ್ಶಕರು, ಕುದುರೆ ಸವಾರರು ಮತ್ತು ಸಣ್ಣ ವ್ಯಾಪಾರಿಗಳ ಜೀವನ ಅನಿಶ್ಚಿತತೆಗೆ ಸಿಲುಕಿತ್ತು. ಆದರೆ ಇಂದು ಪ್ರವಾಸಿಗರು ಮತ್ತೆ ಪಹಲ್ಗಾಮ್ನತ್ತ ಮುಖ ಮಾಡುತ್ತಿದ್ದಾರೆ. ಪ್ರವಾಸಿಗರ ಸಂಖ್ಯೆ ನಿಧಾನವಾಗಿ ಏರಿಕೆಯಾಗುತ್ತಿದ್ದು, ಆರ್ಥಿಕತೆ ಮತ್ತೆ ಚೇತರಿಸಿಕೊಳ್ಳುತ್ತಿದೆ. 1 ವರ್ಷದ ನಂತರ ಪಹಲ್ಗಾಮ್ ಮೊದಲಿಗಿಂತ ಭಿನ್ನವಾಗಿ ಕಾಣುತ್ತಿದೆ. ಇಲ್ಲಿ ಈಗ ಭದ್ರತೆ ಹೆಚ್ಚಾಗಿದ್ದು, ಎಲ್ಲೆಡೆ ಕಾಣುವ ಚೆಕ್ಪೋಸ್ಟುಗಳು ಮತ್ತು ಗಸ್ತು ವಾಹನಗಳು ಸಾಮಾನ್ಯ ಎನ್ನುವಂತಾಗಿವೆ. ನಾವು ಅಂಗಡಿಗಳನ್ನು ಮುಚ್ಚಿದರೆ ಹೆದರಿ ಕೂತಂತೆ ಎನ್ನುವ ಸ್ಥಳೀಯರು ಜೀವನೋಪಾಯಕ್ಕಾಗಿ ಗಟ್ಟಿ ನಿಲುವು ಮಾಡಿದ್ದಾರೆ. ಭಯವನ್ನು ಬದಿಗಿಟ್ಟು ಬದುಕು ಕಟ್ಟಿಕೊಳ್ಳುವ ಛಲ ಇಲ್ಲಿ ಎದ್ದು ಕಾಣುತ್ತಿದೆ. ಇಲ್ಲಿನ ಜನರ ಮನಸ್ಸಿನಿಂದ ಆ ಕರಾಳ ನೆನಪುಗಳು ಇನ್ನೂ ಮಾಸಿಲ್ಲ. ಆದರೂ ಕೆಫಿಗಳು ತೆರೆದು ಮಾರುಕಟ್ಟೆಗಳು ಗಿಜಿಗುಡುತ್ತಿವೆ. ಈ ಬದಲಾವಣೆಯು ಕೇವಲ ಆರ್ಥಿಕತೆಯನ್ನಷ್ಟೇ ಅಲ್ಲದೆ ಮನೋಬಲವನ್ನು ಸುಧಾರಿಸಿದೆ. ಇಲ್ಲಿಂದ ಹೊರಗೆ ಹೋಗುವ ಆಲೋಚನೆ ಇರಲಿಲ್ಲ. ಇಲ್ಲೇ ಉಳಿಯುವುದು, ಮತ್ತೆ ಬದುಕು ಕಟ್ಟಿಕೊಳ್ಳುವುದು ನಮ್ಮ ಆಯ್ಕೆಯಾಗಿತ್ತು. ದೈನಂದಿನ ಕೆಲಸಗಳನ್ನು ಮುಂದುವರಿಸುವುದೇ ಆ ದಾಳಿಗೆ ನಾವು ನೀಡಿದ ಮೌನ ಉತ್ತರ ಎನ್ನುತ್ತಾರೆ ಸ್ಥಳೀಯರು. 2025ರ ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ ಅಮಾಯಕರ ಪ್ರಾಣಪಕ್ಷಿ ಹಾರಿಹೋಗಿತ್ತು. 26 ಮಂದಿ ಮೃತಪಟ್ಟಿದ್ದರೆ ಕೆಲವರಿಗೆ ಗಾಯಗಳಾಗಿದ್ದವು. ಈ ದಾಳಿಗೆ ಪ್ರತೀಕಾರವಾಗಿ ಭಾರತವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ನಡೆಸಿ ಪಾಕಿಸ್ತಾನ್ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರರ ನೆಲೆಗಳ ಮೇಲೆ ದಾಳಿ ನಡೆಸುವ ಮೂಲಕ 100ಕ್ಕೂ ಹೆಚ್ಚು ಉಗ್ರರನ್ನು